ನಾವೊಂದು ಸಮಾನ ಮನಸ್ಕರ ಇರುವಂಥ ಒಂದಿಷ್ಟು ಹಿರಿಯ ಶಾಸಕರುಗಳಲ್ಲೂ ನಾವು ಸೇರಿದ್ದೀವಿ. ನಮ್ಮ ಉದ್ದೇಶ ಏನಂದರೆ ರಾಜ್ಯ ಸರ್ಕಾರ 28ಕ್ಕೂ ಸಹ ನಮ್ಮ ಸರ್ಕಾರ ಮುಂದಾಗಿ ಬರಬೇಕು ಅನ್ನೋ ಉದ್ದೇಶದಲ್ಲಿ ಗೊಂದಲಗಳು ಸೃಷ್ಟಿಯಾಗಬಾರ್ದು ಅನ್ನೋ ಇದರಲ್ಲಿ. ಹಾಗೆ ನಾವು ಸಹ ಸುಮಾರು 3 ಸರಿ 4 ಸರಿ 5 ಸರಿ ಗೆದ್ದಿರುವಂಥ ಸೀನಿಯರ್ಗಳಿರೋದ್ರಿಂದ ನಮಗೂ ಸಹ ಮಂತ್ರಿ ಸ್ಥಾನವನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋದು ನಮ್ಮೆಲ್ಲರೂ ಚರ್ಚೆ ಮಾಡಿದ್ವಿ. ನಾವು ಚರ್ಚೆ ಸುಮಾರು 27 ಜನ 28 ಜನ ಇದ್ದೀವಿ. ಎಲ್ಲರೂ ಸೇರಿ ಒಂದೇ ಚರ್ಚೆ, ನಾವು ಬೇರೆ ಏನು ಕೇಳಲಿಲ್ಲ. ನಮಗೂ ಒಂದು ಅವಕಾಶ ನಾವು ಮಾಡಿಕೊಡ್ಬೇಕು. ಯಾಕಂದರೆ ಇಷ್ಟು ದಿನ ಮಾಡಿದ್ದೀರಿ, ಮತ್ತೊಂದು ಹೊಸೊಬ್ಬರಿಗೆ ಅವಕಾಶ ಮಾಡಿಕೊಡಿ. ಸೀನಿಯರ್ ಇರುವಂಥ ಒಂದು 7-8 ಜನ ಇರಲಿ, ಬಾಕಿಯವ್ರಿಗೆಲ್ಲ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಸೇರಿ ನಿನ್ನೆ ಕೂತು ಚರ್ಚೆ ಮಾಡಿದ್ವಿ. ಬೋರಿಂಗು ಏನು ಕ್ಲಬ್ಬಲ್ಲಿ ಸೇರಿಕೊಂಡು ನಾವೆಲ್ಲ ಚರ್ಚೆ ಮಾಡಿದ್ವಿ. ರೀಶಫಲ್ ಆಗಬೇಕು ಅಂತ ಹೇಳಿದ್ವಿ ನಾವು. ಅಲ್ಲ, ಎಷ್ಟು ಜನ ಅಂತ ಬಂದಂಥವ್ರು ಎಲ್ಲರೂ ನಾವು ಮಂತ್ರಿ ಆಕಾಂಕ್ಷಿ ಅಂತ ಹೇಳಲಿಲ್ಲ. ನಮ್ಮಲ್ಲಿ ಯಾರಿಗಾರು ಆಗಲಿ, ಒಟ್ಟಲ್ಲಿ ಚೇಂಜ್ ಆಗಬೇಕು, ಬದಲಾವಣೆ ಆಗಬೇಕು, ಹೊಸ ಇದನ್ನು ತಗೊಂಡು ಮುಂದಿನ ಚುನಾವಣೆಗೆಲ್ಲ ಹೋಗಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಒಂದು ಮುಕ್ತವಾಗಿ ಚರ್ಚೆ ಮಾಡಿದ್ದೀವಿ. ಇದನ್ನು ನಾವು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳ ಭೇಟಿಯಾಗಿ ಹೈಕಮಾಂಡಿಗೆ ಹೋಗ್ಬೇಕನ್ನೋದು ನಾವು ತೀರ್ಮಾನ ಮಾಡಿದ್ವಿ. ಅದೆಲ್ಲ ನಮ್ಗೆ ಸಂಬಂಧ ಇಲ್ಲ. ನೀವು 1-2 ಬಗ್ಗೆ ನಾವು ಕೇಳಲ್ಲ. ನಮ್ಮ ಈ ಒಂದು ಏನಿದೆ ರೀಶಫಲ್ ಆಗ್ಬೇಕು ಅನ್ನೋದೇ ನಮ್ದೊಂದು ಎಲ್ಲರೂ ಚರ್ಚೆ ಆಗಿದೆ. ಇನ್ನೂ 7-8 ಜನ ಬರ್ತೀನಿ ಅಂತ ಹೇಳಿದ್ದಾರೆ. ಎಲ್ಲರೂ ಸೇರಿ ನಾವು ನಾಡ್ದು ಡೆಲ್ಲಿ ಹೋಗ್ಬೇಕಂತ ತೀರ್ಮಾನ ಮಾಡಿದ್ವಿ. ಇಲ್ಲ, ಕಟ್ಟೆ ಅಸಮಾಧಾನ ಕಟ್ಟೆ ಅಂತಾನೆ ಇಲ್ಲ. ನಾವು ಒಂದು ಹಕ್ಕನ್ನು ಕೇಳಲಿಕ್ಕೆ ಅವಕಾಶ ಇದೆ, ಮುಕ್ತವಾಗಿ ಮಾತಾಡೋ ಅವಕಾಶ ಇದೆ. ನಮ್ಗೆ ಇದು ಭಿನ್ನಮತ ಅಲ್ಲ. ಅದು ನಾವು ಯಾವುದೇ ಭಿನ್ನಮತ ಮಾಡುವುದು, ಪಕ್ಷದಕ್ಕಾಗಿ ತೊಂದರೆ ಕೊಡುವಂಥದ್ದು, ಪಕ್ಷದ ವಿರೋಧವಾಗಿ ಮಾತಾಡೋದಲ್ಲ. ಇದು ನಮ್ಮ ಹಕ್ಕುಗಳಿಗೆ ನಾವೆಲ್ಲ ಚರ್ಚೆ ಮಾಡಿದ್ವಿ. ಈ ಥರ ಇದೆ, ನಮಗೊಂದು ಅವಕಾಶಗಳನ್ನು ಮಾಡಿಕೊಡ್ಬೇಕಾದ್ರು. ಬಂದಂಥವ್ರು ಅಷ್ಟು ನಾವು ಮಂತ್ರಿ ಆಗ್ಬೇಕಂತ ಯಾರೂ ಹೇಳಿಲ್ಲ. ನಮ್ಮಲ್ಲಿ ಯಾರು ಮಂತ್ರಿ ಆಗಿರಿ, ಆದರೆ ಇದನ್ನು ಚೇಂಜ್ ಆಗುವಂಥದ್ದು ಆಗ್ಬೇಕು, ರೀಶಫಲ್ ಆಗ್ಬೇಕಂತ ಕೇಳಿದ್ದಾರೆ. ಈಗಿರುವ ಬಹುತೇಕ ಮಂತ್ರಿಗಳ ಮೇಲೆ ತಮ್ಮೆಲ್ಲರ ಅಸಮಾಧಾನ ಇದೆ ಅನ್ನೋದು ಮಾತುಗಳು ಕೂಡ ಕೇಳ್ಕೊಳ್ತಾ ಇದೆ ಸರ್. ಅದೆಲ್ಲ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಅಸಮಾಧಾನದ ಬಗ್ಗೆ ನಾನು ಹೇಳಕ್ಕೆ ಹೋಗೋದಿಲ್ಲ. ನೀವು ಕೆಲವರನ್ನ ಅದೆಲ್ಲ ಮೊನ್ನೆ ಚರ್ಚೆ ಮಾಡಿದ್ದಾರೆ, ಮೊನ್ನೆ ಇದರಲ್ಲೆಲ್ಲ ಮಾಡಿದ್ದಾರೆ, ಚರ್ಚೆ ಮಾಡಿದೆಲ್ಲ CLP ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗೋದಿಲ್ಲ. ಸಮಾನ ಮನಸ್ಕರಿರುವಂಥ ನಾವೊಂದಿಷ್ಟು ಜನ ಇವತ್ತು ರೀಶಫಲ್ ಆಗಬೇಕು ಅನ್ನೋದನ್ನ ನಾವು ಕೇಳಿದ್ದೀವಿ. ಡೆಲ್ಲಿಗೆ ಸೋಮವಾರ ನೈಟ್ ಹೋಗ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಈಗ ಸರ್, ಈಗ ಅಧಿಕಾರ ಹಂಚಿಕೆ ಮತ್ತೆ ಪ್ರಮುಖವಾಗಿ ನಾಯಕತ್ವ ಬದಲಾವಣೆ ವಿಚಾರದಿಂದಲೇ ಈಗ ನಿಮ್ಮ ಕ್ಯಾಬಿನೆಟ್ ರೀಶಫಲ್ಗೆ ಬ್ರೇಕ್ ಬಿದ್ದಿರೋದು. ಈಗ ಅದು ಬಗೆಹರಿದಿರೋದು ಹೊರತು ನಿಮ್ಮದು ಬಗೆಹರಿಯೋದಿಲ್ಲ. ಅದ್ರ ಬಗ್ಗೆ ಏನಂತ ನನಗೆ ಗೊತ್ತಿಲ್ಲ. ನಮ್ಮದು ಉದ್ದೇಶ ಅಷ್ಟೇ, ರೀಶಫಲ್ ಆಗಬೇಕು. 2.5 ವರ್ಷ ಆಯಿತು, 2 ಮುಕ್ಕಾಲು ಆಗ್ತಾ ಬಂತು. ಇನ್ನು ಯಾವಾಗ ಮಾಡ್ತೀರಿ ಅನ್ನೋದೇ ನಮ್ದೊಂದು ಪ್ರಶ್ನೆ. ಹಾಗಾಗಿ ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು, ಕೆಲವು ಜಿಲ್ಲೆಗಳಿಗೆ ಆದ್ಯತೆ ಇಲ್ಲ, ಆದ್ಯತೆ ಕೊಡಬೇಕು ಅಂತ ಮಾತನ್ನು ಇವತ್ತು ನಾವು ನಿನ್ನೆ ಚರ್ಚೆ ಡೆಲ್ಲಿ ಎಲ್ಲರೂ ಭೇಟಿ ಮಾಡ್ತೀವಿ. ಡೆಲ್ಲಿಗೆ ರಾಜ್ಯ ನಮ್ಮ ಕೇಂದ್ರದ ನಾಯಕರಲ್ಲಿ ಇರುವಂಥ ರಾಷ್ಟ್ರೀಯ ನಾಯಕರಿಂದ ಹಿಡಿದು ಸಂಪೂರ್ಣ ಎಲ್ಲ ಮುಖಂಡರುಗಳನ್ನು ಭೇಟಿ ಮಾಡ್ತೀವಿ. ಈಗ ನಿಮ್ಮ ಜೊತೆ ಕಿರಿಯ ಶಾಸಕರು ಕೂಡ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಅಲ್ಲ, ಪಾಪ ಅವ್ರ ಹಕ್ಕುಗಳಿಗೆ ನಾವು ಬೇಡ ಅನ್ನೋದಲ್ಲ. ಅವ್ರು ಯಾರು ಬೇಕಾದ್ರೂ ಕೇಳ್ಕೊಬೋದು. ಕೊಡೋದು ಬಿಡೋದು ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ನಾಯಕರು. ಹೌದು, ನಮಗೆ ಕೊಡ್ಬೇಕಂತ ನಾವು ಕೇಳ್ತಾ ಇದ್ದೀವಿ. ಯಾಕೆ ನೀವು ಕೊಡ್ತಾ ಇಲ್ಲ, ಯಾಕೆ 2.5 ವರ್ಷ ಆಯ್ತು, 2 ಮುಕ್ಕಾಲು ವರ್ಷ ಆಗ್ತಾ ಬಂತು, ಇನ್ನು ಯಾವಾಗ ಕೊಡ್ತೀರಂತ ನಾವು ಪ್ರಶ್ನೆಗಳನ್ನ ನಾವು ಕೇಳ್ಕೊಂಡಿದ್ವಿ. ಅದನ್ನ ಮುಂದಿಡ್ತೀವಿ.